ಎಲ್ಲರಿಗೂ ನಮಸ್ಕಾರ. ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ. ಆ ಪಲ್ಯನ ಇವತ್ತು ನಾನು ಮಾಡ್ತಾಯಿದ್ದೀನಿ. ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ತೊಂಡೆಕಾಯಿ ಈ ರೀತಿ ಇರುತ್ತೆ. ತೊಂಡೆಕಾಯಿ ಈ ಥರ ಕಾಯಿ ಇರಬೇಕು. ಅಂಥ ತೊಂಡೆಕಾಯಿ ನಾವು ತೊಗೋಬೇಕು. ಒಂದೊಂದು ಹಣ್ಣು ಬರುತ್ತೆ, ಪರವಾಗಿಲ್ಲ, ನಡೆಯುತ್ತೆ. ಇದು ಒಂದು 1/4 kg ತೊಂಡೆಕಾಯಿ ಇದೆ. 1/4 kg ತೊಂಡೆಕಾಯಿನ ನಾನು ಮಾಡ್ತಾಯಿದ್ದೀನಿ. ತೊಂಡೆಕಾಯಿಗೆ ಮಸಾಲೆ ಐಟಮ್ಗಳು: ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನು ಕಡಲೆಬೇಳೆ, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಸ್ವಲ್ಪ ಇಂಗು, ಒಂದು ಸ್ವಲ್ಪನೇ ಮೆಂತ್ಯಕಾಳು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದೆರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಒಣ ಕೊಬ್ಬರಿ, ಒಂದು ಸಣ್ಣ ಬಟ್ಲಿಂದ ಒಂದು ಅರ್ಧ ಬಟ್ಲು, ಒಂದು ಬಟ್ಲು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣಿನ ರಸ, ಕೊತ್ತಂಬರಿ, ಕರಿಬೇವು. ಇಷ್ಟನ್ನು ನಾವು ಹಾಕ್ಕೊಂಡು ಮಾಡ್ಕೋಬೇಕು. ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತೊಂಡೆಕಾಯಿ ಬೇಯಿಸ್ಕೊಳ್ಳೋಕ್ಕೆ ಇಷ್ಟು ಹಾಕಿದರೆ ಸಾಕು. ಈ ತೊಂಡೆಕಾಯಿ ಇದೆಯಲ್ಲ, ಇದನ್ನು ನಾವು ಬೇಯಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಳೋಣ. ಇಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪನೇ ಹುಣಸೆಹಣ್ಣಿನ ರಸನ ಹಾಕ್ಕೋಬೇಕು. ಸಾಕು, ಇಷ್ಟು ಹಾಕಿದರೆ. ನೋಡಿ, ಇವಾಗ ಇದು ತೊಂಡೆಕಾಯಿ ಕುದೀತಾ ಇದೆ. ಇದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾಗೋ ಮಟ್ಟ ನಾವು ಇದನ್ನು ತೊಂಡೆಕಾಯಿನ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಮೆತ್ತಗೆ ಚೆನ್ನಾಗಿರುತ್ತೆ. ನಂತರ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ ತೊಗೊಂಡಿದ್ವಲ್ಲ, ಈ ಕೊಬ್ಬರಿನ ಹಾಕ್ಕೊಳ್ಳೋಣ. ಒಣ ಕೊಬ್ಬರಿ ಇದು. ನೀವು ಒಣ ಕೊಬ್ಬರಿನಾದರೂ ಹಾಕ್ಕೋಬೋದು, ಹಸಿ ಕೊಬ್ಬರಿನಾದರೂ ಹಾಕ್ಕೋಬೋದು. 2 ಹಸಿಮೆಣಸಿನ್ಕಾಯಿ, ಒಂದು 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಒಂದು 10 ಕಾಳು ಮೆಂತ್ಯಕಾಳು, ನಂತರ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಒಗ್ಗರಣೆ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪನೇ ಸಾಸಿವೆ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಒಗ್ಗರಣೆ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಲ್ಲ, ಆಮೇಲೆ ಒಂದೆರಡು ಎಳೆ ಕರಿಬೇವು, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಇವಾಗ ರುಬ್ಕೊಂಡು ಬರೋಣ. ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡ್ರೆ ಸಾಕು. 1-2 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಎಣ್ಣೆ ಕಾಯಬೇಕು. ನೋಡಿ, ಇವಾಗ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ,
ಸ್ವಲ್ಪ ಕಡಲೆಬೇಳೆ, ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಕರಿಬೇವು, ನಂತರ ಗೋಡಂಬಿನೂ ಸ್ವಲ್ಪ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಪಲ್ಯ. ಸ್ವಲ್ಪ ಹಿಂಗೆ ತೊಗೊಂಡಿದ್ವಲ್ಲ, ಆ ಹಿಂಗನ್ನು ಹಾಕ್ಕೊಳ್ಳೋಣ. ನಂತರ ಈ ಮಸಾಲೆ ರುಬ್ಕೊಂಡಿದ್ವಲ್ಲ, ಈ ಮಸಾಲೆ ಇದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನು ಸ್ವಲ್ಪ ಹೊತ್ತು ಸ್ವಲ್ಪ ಮಸಾಲಿನ ಹುರ್ಕೋಬೇಕು. ಹುಳಿ ತೊಗೊಂಡಿದ್ವಲ್ಲ, ಈ ಹುಳಿಯನ್ನು ಹಾಕ್ಕೊಳ್ಳೋಣ. ಮಂದ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು, ಇದು ಮಸಾಲಿನ. ಸ್ವಲ್ಪ ಬೆಲ್ಲ, ಅದಕ್ಕೊಂದು ಸ್ವಲ್ಪ ಹಾಕಿದ್ದೆ, ಇದಕ್ಕೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸಾಕು, ಇಷ್ಟು ಹಾಕಿದರೆ ಸಾಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಬೇಯಲಿಕ್ಕೆ ಒಂದು ಸ್ವಲ್ಪ ತೊಂಡೆಕಾಯಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಇದಕ್ಕೊಂದು ಸ್ವಲ್ಪ ಹಾಕ್ತಿದ್ದೀನಿ. ಅದು ಬಸ್ಕೊತಾವಲ್ಲ, ಹಾಗಾಗಿ ಉಪ್ಪೆಲ್ಲ ಕೆಳಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಇದು ಮಸಾಲೆಗಳು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನಾವು. ಈ ಥರ ನೀವು ಮನೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ಪಲ್ಯ. ನೋಡಿ, ಇವಾಗ ಇದು ಮಸಾಲೆ ಡ್ರೈ ಆಗಿದೆ. ಇದನ್ನು ನಾವು ಅನ್ನ ಮಾಡಿಕೊಂಡು ಅನ್ನಕ್ಕಾದರೂ ಕಲಿಸ್ಕೊಂಡು ತಿನ್ಬೋದು. ಈ ಥರ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ನಾವು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಗೋಡಂಬಿ, ಹುಳಿ, ಖಾರ ಎಲ್ಲ ಇದೆ ಇದರಲ್ಲಿ. ನಾವು ಈ ಥರ ಹಾಕ್ಕೊಂಡು ಒಂದು 2 ಚಮಚ ಹಾಕ್ಕೊಂಡು ನಾವು ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಬೇಯಿಸ್ಕೊಂಡಿರೋ ತೊಂಡೆಕಾಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೋಬೋದು ನಾವು ಇದಕ್ಕೆ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಳೋದ್ರಿಂದ ಘಮ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಡ್ರೈ ಆಗುತ್ತಲ್ಲ, ಅವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ನಾವು ನೆಂಚ್ಕೊಂಡು ತಿನ್ಬೋದು. ರೊಟ್ಟಿಗೆ ಹಚ್ಕೊಂಡು ತಿನ್ಬೋದು. ಇದಕ್ಕೆ ನಾವು ಬಣ್ಣ ಏನು ಮಿಕ್ಸ್ ಮಾಡಿಲ್ಲ, ಹಂಗೆ ನ್ಯಾಚುರಲ್ ಕಲರು ಇದೆ ಇದು.
ನೋಡಿ ಇವಾಗ ಆಗಿದೆ. ಇದು ಆಫ್ ಮಾಡೋಣ ಇದನ್ನ. ನೋಡಿ ರುಚಿಯಾದ ತೊಂಡೆಕಾಯಿ ಪಲ್ಯ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ. ನಾವು ಮಾಡಿದ ರೀತಿಯಲ್ಲೇ ನೀವು ಮಾಡಿ. ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ಪಲ್ಯ. ಧನ್ಯವಾದಗಳು.